ಎಲ್ಲ ವೀಕ್ಷಕರಿಗೂ ನನ್ನ ಚಾನಲ್ಗೆ ಸ್ವಾಗತ. ವೀಕ್ಷಕರಿನ ವಿಡಿಯೋದಲ್ಲಿ ಕೆಡೆಟ್ ಪರೀಕ್ಷೆಯ ಸಿದ್ಧತೆಗಾಗಿ ಸಮಾಜ ವಿಜ್ಞಾನದ 8, 9, 10ನೇ ತರಗತಿಯ ಪಠ್ಯಪುಸ್ತಕಗಳಿಂದ ಆಯ್ದ ಇತಿಹಾಸ, ಭೂಗೋಳಶಾಸ್ತ್ರ, ಸಂವಿಧಾನಾಧಾರಿತ ಪ್ರಶ್ನೆಗಳ ಭಾಗ 7ಕ್ಕೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ, ಇಂದು ನಾವು 9ನೇ ತರಗತಿಯ ವಿಜಯನಗರ ಸಾಮ್ರಾಜ್ಯದ ಆಧಾರಿತವಾದ ಬಹುಮುಖ್ಯ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ, ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡ್ತೀರಿ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಾನು ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ. ಸೊ ಇಂದಿನ ಮೊದಲ ಪ್ರಶ್ನೆಯನ್ನು ಚರ್ಚೆ ಮಾಡ್ತಾ ಹೋಗೋಣ. 1ನೇ ಹರಿಹರ ಈ ಕೆಳಗಿನ ವಿಜಯನಗರದ ಯಾವ ವಂಶದ ಸ್ಥಾಪಕನಾಗಿದ್ದಾನೆ ಅಂತ ಕೇಳಿದರೆ, ಸೊ ನಮಗೆಲ್ಲರಿಗೂ ಗೊತ್ತೇ ಇದೆ, ವಿಜಯನಗರದಲ್ಲಿ ಸಂಗಮ, ಸಾಳುವ, ತುಳುವ, ಅರವೀಡು ಎಂಬುದು 4 ವಂಶಗಳಿದ್ದಾವೆ. ಅದರಲ್ಲಿ 1ನೇ ಹರಿಹರ ಯಾವ ವಂಶದ ಸ್ಥಾಪಕ ಅಂತ ಕೇಳಿದರೆ, ಆಯ್ಕೆ ಎ ಸಂಗಮ, ಆಯ್ಕೆ ಬಿ ಸಾಳುವ, ಆಯ್ಕೆ ಸಿ ತುಳುವ, ಆಯ್ಕೆ ಡಿ ಅರವೀಡು. ಸೊ ನಾವು ವಿಜಯನಗರ ಸಾಮ್ರಾಜ್ಯವನ್ನು ನೋಡ್ತಾ ಹೋದಾಗ ಪ್ರಾರಂಭದಲ್ಲಿ ವಿಜಯನಗರ ಸಾಮ್ರಾಜ್ಯನ ಸ್ಥಾಪನೆ ಮಾಡಿದವರು ಹರಿಹರ ಮತ್ತು ಬುಕ್ಕರಾಯ ಅಂತ ಬರ್ತಾರೆ. ಈ 1ನೇ ಹರಿಹರ ವಿಜಯನಗರ ಸಾಮ್ರಾಜ್ಯದ ಮೊದಲನೇ ವಂಶವಾದಂತಹ ಸಂಗಮ ವಂಶವನ್ನು ಸ್ಥಾಪನೆ ಮಾಡ್ತಾನೆ. ಆದ್ದರಿಂದ ಆಯ್ಕೆಯೇ ಸಂಗಮ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಈ ಕೆಳಗಿನವರಲ್ಲಿ ಗಜಬೇಂಟೆಕಾರ ಎಂಬ ಬಿರುದನ್ನು ಹೊಂದಿದ್ದವನು ಯಾರು ಅಂತ ಕೇಳಿದರೆ, ಆಯ್ಕೆ ಎ ಬುಕ್ಕರಾಯ, ಆಯ್ಕೆ ಬಿ 2ನೇ ಹರಿಹರ, ಆಯ್ಕೆ ಸಿ 2ನೇ ದೇವರಾಯ, ಆಯ್ಕೆ ಡಿ 1ನೇ ಹರಿಹರ. ಸೊ ಗಜಬೇಂಟೆಗಾರ ಎಂಬುವಂತಹ ಬಿರುದನ್ನು ಹೊಂದಿದ್ದವನು ಪ್ರೌಢದೇವರಾಯ ಅಥವಾ ಅವನನ್ನು 2ನೇ ದೇವರಾಯ ಅಂತ ಕರಿತೇವೆ. ಅದರಿಂದ ಆಯ್ಕೆ ಸಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ವಿಜಯನಗರದಂಥ ನಗರವನ್ನು ಕಣ್ಣು ಕಂಡಿಲ್ಲ, ಕಿವಿ ಕೇಳಿಲ್ಲ, ಏಕೆಂದರೆ ಇದಕ್ಕೆ ಸರಿದೂಗುವ ಪಟ್ಟಣವು ಪ್ರಪಂಚದಲ್ಲಿಯೇ ಕಾಣಲಾಗದು ಎಂದು ಹೇಳಿದ ಪ್ರವಾಸಿ ಯಾರು ಅಂತ ಕೇಳಿದರೆ, ಆಯ್ಕೆ ಎ ಅಬ್ದುಲ್ ರಜಾಕ್, ಆಯ್ಕೆ ಬಿ ನಿಕೋಲೋ ಕೌಂಟಿ, ಆಯ್ಕೆ ಸಿ ಇಬನ್ ಬಟೂಟಾ, ಆಯ್ಕೆ ಡಿ ನಿಕಿಟನ್. ಸೊ ವಿಜಯನಗರದಂಥ ನಗರವನ್ನು ಕಣ್ಣು ಕಂಡಿಲ್ಲ, ಕಿವಿ ಕೇಳಿಲ್ಲ ಅಂತಂದರೆ ಇದರ ಅರ್ಥ ಏನಂತಂದರೆ, ವಿಜಯನಗರ ಸಾಮ್ರಾಜ್ಯವು ಅಷ್ಟು ವೈಭವದಿಂದ ಹೆಚ್ಚಿನ ಸಿರಿ ಸಂಪತ್ತಿನಿಂದ ಕೂಡಿದ ಪಟ್ಟಣ ಆಗಿತ್ತು ಎಂಬುದು ಈ ಮಾತಿನ ಅರ್ಥ ಆಗಿದೆ. ಸೊ ಈ ರೀತಿಯಾಗಿ ಹೇಳಿದವರು ಅಬ್ದುಲ್ ರಜಾಕ್. ಇದೇ ರೀತಿಯಾಗಿ ಅಬ್ದುಲ್ ರಜಾಕ್, ನಿಕೋಲಾ ಕೌಂಟಿ, ಇಬನ್ ಬಟೂಟಾ, ನಿಕೋಟಿನ್ ಇವರೆಲ್ಲರೂ ಸಹ ವಿಜಯನಗರವನ್ನು ವಿವಿಧ ರೀತಿಯಲ್ಲಿ ಹೊಗಳಿ ಕೊಂಡಾಡಿದ್ದಾರೆ. ಅದು ಅಲ್ಲದೆ ಇವರೆಲ್ಲರೂ ಸಹ ವಿಜಯನಗರಕ್ಕೆ ಬಂದು ಹೋದಂತಹ ಪ್ರವಾಸಿಗಳಾಗಿದ್ದಾರೆ. ಸೊ ನಾವೀಗ ಮುಂದಿನ ಪ್ರಶ್ನೆಯನ್ನು ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಜಗದ್ವಿಖ್ಯಾತ ಅಶೋಕ, ಹರ್ಷವರ್ಧನ, ಸಮುದ್ರಗುಪ್ತರ ಸಾಲಿನಲ್ಲಿ ವಿಜಯನಗರದ ಶ್ರೇಷ್ಠ ದೊರೆ ಯಾರು ಸೇರ್ತಾರೆ ಅಂತ ಕೇಳಿದರೆ, ಆಯ್ಕೆ ಎ ಪ್ರೌಢದೇವರಾಯ, ಆಯ್ಕೆ ಬಿ ಶ್ರೀಕೃಷ್ಣ ದೇವರಾಯ, ಆಯ್ಕೆ ಸಿ ಬುಕ್ಕರಾಯ, ಆಯ್ಕೆ ಡಿ ಹರಿಹರ. ಸೊ ನಿಮಗೆ ಒಂದು ನೆನಪಿರಲಿ, ಇಡೀ ವಿಜಯನಗರ ಸಾಮ್ರಾಜ್ಯದಲ್ಲಿ ಅತ್ಯಂತ ಶ್ರೇಷ್ಠ ದೊರೆಗಳು ಯಾರ್ಯಾರು ಅಂತಂದರೆ, ಒಂದು ಶ್ರೀಕೃಷ್ಣ ದೇವರಾಯ ಮತ್ತು 2ನೇ ದೇವರಾಯ ಅಥವಾ ಪ್ರೌಢದೇವರಾಯ ಅಂತ ಕರಿತೇವೆ. ಆದರೆ ಜಗದ್ವಿಖ್ಯಾತ ಅಶೋಕ, ಹರ್ಷವರ್ಧನ, ಸಮುದ್ರಗುಪ್ತರ ಸಾಲಿನಲ್ಲಿ ವಿಜಯನಗರದ ಶ್ರೇಷ್ಠ ದೊರೆ ಯಾರು ಸೇರ್ತಾರೆ ಅಂತಂದರೆ ಆಪ್ಷನ್ ಬಿ ಅಲ್ಲಿರುವಂಥ ಶ್ರೀಕೃಷ್ಣ ದೇವರಾಯರು. ಏನಕ್ಕೆ ಶ್ರೀಕೃಷ್ಣ ದೇವರಾಯನನ್ನು ಒಬ್ಬ ಶ್ರೇಷ್ಠ ದೊರೆಗಳಲ್ಲಿ ಸೇರಿಸ್ತಾರೆ ಅಂತಂದರೆ, ಒಬ್ಬ ಇತಿಹಾಸಕಾರ ರಾಬರ್ಟ್ ಸ್ಯಾಮ್ಯುಯಲ್ ಹೇಳುವಂತೆ ಕೃಷ್ಣದೇವರಾಯನು ಒಬ್ಬ ಅಸಾಮಾನ್ಯ ಪರಾಕ್ರಮಿ, ಚತುರ ಸೇನಾನಿ ಮತ್ತು ರಾಜತಂತ್ರ ನಿಪುಣನಾಗಿರ್ತಾನೆ. ಇವನು ಎಲ್ಲ ಯುದ್ಧಗಳನ್ನು ಜಯಿಸಿ ದಕ್ಷಿಣದಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನು ವಿಸ್ತರಿಸ್ತಾನೆ. ಶ್ರೀಕೃಷ್ಣ ದೇವರಾಯ ಪಟ್ಟಕ್ಕೆ ಏರುವ ಹೊತ್ತಿಗೆ ಅಲ್ಲಿನ ವಿಜಯನಗರ ಸಾಮ್ರಾಜ್ಯದ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರುತ್ತೆ. ಸಾಮಾನ್ಯ ಶಕೆ 1510ರಿಂದ 1521ರವರೆಗೆ ದೀರ್ಘಕಾಲದ ಆಳ್ವಿಕೆಯಲ್ಲಿ ಮುತ್ತಿಗೆ, ಯುದ್ಧ, ವಿಜಯಗಳಿಂದಲೇ ತುಂಬಿರುತ್ತೆ. ಸುಮಾರು ಪ್ರಮುಖವಾಗಿ 14 ಯುದ್ಧಗಳನ್ನು ಕೈಗೊಂಡಿರ್ತಾನೆ. ಅದರಲ್ಲಿ ಬಹುಮನಿ, ಬಿಜಾಪುರದ ಆದಿಲ್ ಶಾಹಿ, ಅಹಮದ್ ನಗರದ ನಿಜಾಮ್ ಶಾಹಿ, ಗೋಲ್ಕೊಂಡದ ಕುತುಬ್ ಶಾಹಿ, ಒರಿಸ್ಸಾದ ಗಜಪತಿ, ಪಾಳೆಗಾರ ಇವುಗಳೆಲ್ಲರ ಮೇಲೆ ಸಹ ಯುದ್ಧವನ್ನು ಕೈಗೊಂಡಿರ್ತಾನೆ. ಇದಕ್ಕಾಗಿಯೇ ಶ್ರೀಕೃಷ್ಣ ದೇವರಾಯರ ಸಾಹಸ, ಪ್ರಜಾನಿಷ್ಠೆ ಮತ್ತು ಅವರ ಪರಾಕ್ರಮದಿಂದ ಜಗದ್ವಿಖ್ಯಾತ ಅರಸರಲ್ಲಿ ಅವರು ಒಬ್ಬರು ಅಂತ ಗುರುತಿಸ್ಕೊಂಡಿದ್ದಾರೆ. ಸೊ ಅದರಿಂದ ಆಯ್ಕೆ ಬಿ ಶ್ರೀಕೃಷ್ಣ ದೇವರಾಯ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ವಿಜಯನಗರದ ಅರಸರಲ್ಲಿ ಯವನರಾಜ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದನ್ನು ಹೊಂದಿದ್ದವರು ಯಾರು ಅಂತ ಕೇಳಿದರೆ, ಆಯ್ಕೆ ಎ ಪ್ರೌಢದೇವರಾಯ, ಆಯ್ಕೆ ಬಿ ಶ್ರೀಕೃಷ್ಣ ದೇವರಾಯ, ಆಯ್ಕೆ ಸಿ ಬುಕ್ಕರಾಯ, ಆಯ್ಕೆ ಡಿ ಹರಿಹರ. ಸೊ ವಿಜಯನಗರ ಅರಸರಲ್ಲಿ ಯವನರಾಜ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದನ್ನು ಹೊಂದಿದ್ದವರು ಶ್ರೀಕೃಷ್ಣ ದೇವರಾಯ. ಸೊ ಏನಕ್ಕೆ ಇವರಿಗೆ ಈ ಬಿರುದು ಬಂತು ಅಂತಂದರೆ, 1509ರಲ್ಲಿ ಯೂಸುಫ್ ಆದಿಲ್ ಶಾಹನು ಇತರ ಶಾಹಿ ಮಂಥನಗಳೊಂದಿಗೆ ಒಟ್ಟಾಗಿ ಸೇರಿ ವಿಜಯನಗರದ ಮೇಲೆ ಯುದ್ಧ ಘೋಷಣೆ ಮಾಡ್ತಾನೆ. ಯುದ್ಧದಲ್ಲಿ ಬಿಜಾಪುರದ ಆದಿಲ್ ಶಾಹಿ ಮರಣ ಹೊಂದ್ತಾನೆ. ಆ ಸಮಯದಲ್ಲಿ ಕೃಷ್ಣದೇವರಾಯನು ರಾಯಚೂರಿನ ದೋಹಬ್ಬನ ವಶಪಡಿಸ್ಕೊಳ್ತಾನೆ. ಜೊತೆಗೆ ಮರಣ ಹೊಂದಿದ್ದ ಬಿಜಾಪುರದ ಆದಿಲ್ ಶಾಹಿಯ ಬಂಧನದಲ್ಲಿ ಮಹಮ್ಮದ್ ಶಾಹನ್ ಸಹ ಇರ್ತಾನೆ. ಅವನನ್ನು ಬಿಡುಗಡೆಗೊಳಿಸಿ ಬಹುಮನಿಯ ರಾಜನನ್ನಾಗಿ ಶ್ರೀಕೃಷ್ಣ ದೇವರಾಯ ಮಾಡ್ತಾನೆ. ಹಾಗಾಗಿ ಅವನಿಗೆ ಯವನರಾಜ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದನ್ನು ನೀಡ್ತಾರೆ. ಆದ್ದರಿಂದ ಆಯ್ಕೆ ಬಿ ಶ್ರೀಕೃಷ್ಣ ದೇವರಾಯ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಅಷ್ಟದಿಗ್ಗಜರು ಎಂಬ ತೆಲುಗು ಕವಿಗಳು ಯಾರ ಆಸ್ಥಾನದಲ್ಲಿ ಇದ್ದರು ಅಂತ ಕೇಳಿದರೆ, ಸೊ ಇದು ಅತ್ಯಂತ ಪ್ರಮುಖವಾದ ಪ್ರಶ್ನೆ. ಇದನ್ನು ಕೇವಲ ಕೆಟೆಟ್ ಅಲ್ಲದೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಸಹ ಈ ಪ್ರಶ್ನೆನ ಕೇಳ್ತಾ ಹೋಗ್ತಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಶ್ರೀಕೃಷ್ಣ ದೇವರಾಯ. ಸೊ ಶ್ರೀಕೃಷ್ಣ ದೇವರಾಯ ಸ್ವತಃ ಒಬ್ಬ ಕವಿಯಾಗಿರ್ತಾರೆ. ಅವರ ಜೊತೆಗೆ ತೆಲುಗು ಕವಿಗಳಾಗಿದ್ದಂತಹ
ಅಲ್ಲಸಾನಿ ಪೆದ್ದಣ್ಣ, ನಂದಿ ತಿಮ್ಮಣ್ಣ, ದೂರ್ಜಟಿ, ತೆನಾಲಿ ರಾಮಕೃಷ್ಣ ಸೇರಿದಂತೆ 8 ಜನ ದಿಗ್ಗಜ ಕವಿಗಳು ಶ್ರೀಕೃಷ್ಣ ದೇವರಾಯನ ಆಸ್ಥಾನದಲ್ಲಿರ್ತಾರೆ. ಆದ್ದರಿಂದ ಆಯ್ಕೆಯೇ ಶ್ರೀಕೃಷ್ಣ ದೇವರಾಯ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಹಂಪೆಯಲ್ಲಿ ಕೃಷ್ಣ ದೇವಾಲಯ ವಿಜಯನಗರದ ಯಾರ ವಂಶದಲ್ಲಿ ಕಟ್ಟಲಾಯಿತು ಅಂತ ಕೇಳಿದರೆ, ಸೊ ಹಂಪೆಯಲ್ಲಿ ಹೇಗೆ ವಿರೂಪಾಕ್ಷ ದೇವಾಲಯ ಮತ್ತು ಕಲ್ಲಿನ ರಥವಿದೆಯೋ ಅದೇ ರೀತಿಯಾಗಿ ಕೃಷ್ಣ ದೇವಾಲಯವು ಸಹ ಅತ್ಯಂತ ಮುಖ್ಯವಾದದ್ದು. ಸೊ ಇದನ್ನು ವಿಜಯನಗರದ ಯಾರ ವಂಶದಲ್ಲಿ ಕಟ್ಟಲಾಯಿತು ಅಂತ ಕೇಳಿದರೆ, ಸೊ ಇದನ್ನು ಕಟ್ಟಿಸಿದವರು ಶ್ರೀಕೃಷ್ಣ ದೇವರಾಯ. ಸೊ ಶ್ರೀಕೃಷ್ಣ ದೇವರಾಯನು ತುಳುವ ವಂಶಕ್ಕೆ ಸೇರಿದವನಾಗಿದ್ದಾನೆ. ಆದ್ದರಿಂದ ಆಯ್ಕೆ ಡಿ ತುಳುವ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ತಾಳಿಕೋಟೆ ಕದನ ಎಷ್ಟರಲ್ಲಿ ನಡೆಯಿತು ಅಂತ ಕೇಳಿದರೆ, ಇದನ್ನ ತಾಳಿಕೋಟೆ ಕದನ ಮತ್ತು ರಕ್ಕಸತಂಗಡಿ ಕದನ ಅಂತಲೂ ಕರೀತಾರೆ. ಇದು ವಿಜಯನಗರದ ಚರಿತ್ರೆಯಲ್ಲಿ ಸಾಮಾನ್ಯ ಶಕೆ ಎಷ್ಟರಲ್ಲಿ ನಡೆಯಿತು ಅಂತ ಕೇಳಿದರೆ, ಆಯ್ಕೆ ಎ ಸಾಮಾನ್ಯ ಶಕೆ 1535, ಆಯ್ಕೆ ಬಿ ಸಾಮಾನ್ಯ ಶಕೆ 1565, ಆಯ್ಕೆ ಸಿ ಸಾಮಾನ್ಯ ಶಕೆ 1598, ಆಯ್ಕೆ ಡಿ ಸಾಮಾನ್ಯ ಶಕೆ 1556. ಸೊ ಇದಕ್ಕೆ ಸರಿಯಾದ ಉತ್ತರ ಸಾಮಾನ್ಯ ಶಕೆ 1565. ಇಡೀ ವಿಜಯನಗರದ ಚರಿತ್ರೆಯಲ್ಲೇ ಸಾಮಾನ್ಯ ಶಕೆ 1565ರಲ್ಲಿ ನಡೆದ ರಕ್ಕಸತಂಗಡಿ ಯುದ್ಧವು ಅತ್ಯಂತ ನಿರ್ಣಾಯಕವಾದ ಯುದ್ಧ ಆಗಿದೆ. ಈ ಯುದ್ಧವು ವಿಸ್ತಾರವಾದ ವಿಜಯನಗರ ಸಾಮ್ರಾಜ್ಯವನ್ನು ಮೂಲೆ ಗುಂಪು ಮಾಡಿ ದಕ್ಷಿಣ ಭಾರತದ ರಾಜಕೀಯ ಚಿತ್ರಣವನ್ನೇ ಬದಲಾಯಿಸುತ್ತೆ. ಆದ್ದರಿಂದನೇ ತಾಳಿಕೋಟೆ ಕದನ ಇಡೀ ಇತಿಹಾಸದಲ್ಲೇ ಒಂದು ಪ್ರಮುಖ ಕದನ ಅಂತ ಎಲ್ಲ ಇತಿಹಾಸಕಾರರು ಹೇಳ್ತಾ ಹೋಗ್ತಾರೆ. ಆದ್ದರಿಂದ ಆಯ್ಕೆ ಬಿ ಸಾಮಾನ್ಯ ಶಕೆ 1565 ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ವಿಜಯನಗರದ ಅತ್ಯಂತ ಪ್ರಸಿದ್ಧ ಕ್ರೀಡೆ ಯಾವುದು ಅಂತ ಕೇಳಿದರೆ, ಆಯ್ಕೆ ಎ ಕರಾಟೆ, ಆಯ್ಕೆ ಬಿ ಕುಸ್ತಿ, ಆಯ್ಕೆ ಸಿ ಕುದುರೆ ಓಟ, ಆಯ್ಕೆ ಡಿ ಮಲ್ಲಗಂಬ. ಸೊ ವಿಜಯನಗರ ಕಾಲದ ಅತ್ಯಂತ ಪ್ರಸಿದ್ಧ ಕ್ರೀಡೆ ಕುಸ್ತಿ. ಆದ್ದರಿಂದ ಆಯ್ಕೆ ಬಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಅವರ ಕಾಲದಲ್ಲಿ ಅರಿಯಕ್ಕ ಎನ್ನುವಂತಹ ಮಹಿಳೆ ಆ ಕಾಲದ ಖ್ಯಾತ ಕುಸ್ತಿಪಟು ಆಗಿರ್ತಾಳೆ. ಆದ್ದರಿಂದ ಆಯ್ಕೆ ಬಿ ಕುಸ್ತಿ ವಿಜಯನಗರದ ಅತ್ಯಂತ ಪ್ರಸಿದ್ಧ ಕ್ರೀಡೆಯಾಗಿದೆ ಎಂಬುದು ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ತೆನಾಲಿ ರಾಮಕೃಷ್ಣನ ಕೃತಿ ಯಾವುದು ಅಂತ ಕೇಳಿದ್ದಾರೆ. ಸೊ ನಾನು ಈಗಾಗಲೇ ಹೇಳಿದ್ದೆ, ಶ್ರೀಕೃಷ್ಣ ದೇವರಾಯನ ಆಸ್ಥಾನದಲ್ಲಿ ಅಷ್ಟದಿಗ್ಗಜರಲ್ಲಿ ಅತಿ ಪ್ರಮುಖವಾದ ಕವಿ ತೆನಾಲಿ ರಾಮಕೃಷ್ಣನಾಗಿರ್ತಾನೆ. ಸೊ ಅವನ ಕೃತಿ ಯಾವುದು ಅಂತ ಕೇಳಿದ್ದಾರೆ, ಆಯ್ಕೆ ಎ ಭರತೇಶ ವೈಭವ, ಆಯ್ಕೆ ಡಿ ಪ್ರಭುಲಿಂಗ ಲೀಲೆ, ಆಯ್ಕೆ ಡಿ ಮನುಚರಿತಂ, ಆಯ್ಕೆ ಡಿ ಉಭಟಾರಾಧ್ಯ ಚರಿತಂ. ಸೊ ಇಲ್ಲಿ ಕೊಟ್ಟಿರುವಂಥ 4 ಪ್ರಮುಖ ಕೃತಿಗಳು ಸಹ ವಿಜಯನಗರದ ಕಾಲದ ಶ್ರೇಷ್ಠ ಕವಿಗಳು ಬರೆದಿರುವಂಥ ಕೃತಿಗಳಾಗಿವೆ. ಸೊ ನಾವು ಇವಾಗ ಒಂದೊಂದೇ ನೋಡ್ತಾ ಹೋಗೋಣ. ಸೊ ಭರತೇಶ ವೈಭವ ಎನ್ನುವಂಥ ಕೃತಿಯನ್ನು ಬರೆದಿದ್ದು ರತ್ನಾಕರ ವರ್ಣಿಯವರು. ಪ್ರಭುಲಿಂಗ ಲೀಲೆ ಎಂಬ ಕೃತಿಯನ್ನು ರಚಿಸಿದವರು ಚಾಮರಸರು. ಹಾಗೆ ಮನುಚರಿತಂ ಎಂಬ ಕೃತಿಯನ್ನು ರಚಿಸಿದವರು ಅಲ್ಲಸಾನಿ ಪೆದ್ದಣ್ಣ. ಹಾಗೆ ಉಭಟಾರಾಧ್ಯ ಚರಿತಂ ಎನ್ನುವಂಥ ಕೃತಿಯನ್ನು ಬರೆದವರು ತೆನಾಲಿ ರಾಮಕೃಷ್ಣ. ಆದ್ದರಿಂದ ಆಯ್ಕೆ ಡಿ ಯಲ್ಲಿರುವಂತಹ ಉಭಟಾರಾಧ್ಯ ಚರಿತಂ ಎಂಬುದು ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಕನಕದಾಸರು ಬರೆಯದ ಪುಸ್ತಕ ಯಾವುದು ಅಂತ ಕೇಳಿದರೆ, ಆಯ್ಕೆ ಎ ಮೋಹನ ತರಂಗಿಣಿ, ಆಯ್ಕೆ ಬಿ ನಳಚರಿತೆ, ಆಯ್ಕೆ ಸಿ ಹರಿಭಕ್ತಸಾರ, ಆಯ್ಕೆ ಡಿ ಶಂಕರ ವಿಜಯ. ಸೊ ಕನಕದಾಸರು, ಪುರಂದರದಾಸರು, ಶ್ರೀಪಾದರಾಯರು, ವ್ಯಾಸರಾಯರು ಈ ಎಲ್ಲ ದಾಸ ಸಾಹಿತ್ಯವೂ ಸಹ ವಿಜಯನಗರ ಕಾಲದಲ್ಲೇ ಬರುತ್ತೆ. ಅದರಲ್ಲಿ ಪ್ರಮುಖರಾದಂತಹ ಕನಕದಾಸರ ಮೇಲಿನ ಪ್ರಶ್ನೆಗಳನ್ನು ಕೇಳಿದ್ದು. ಸೊ ಮೋಹನ ತರಂಗಿಣಿ, ನಳಚರಿತೆ, ಹರಿಭಕ್ತಸಾರ ಸೊ ಇವೆಲ್ಲವೂ ಸಹ ಕನಕದಾಸರು ಬರೆದಂಥ ಪುಸ್ತಕಗಳಾಗಿದ್ದಾವೆ. ಆದರೆ ಶಂಕರ ವಿಜಯ ಎನ್ನುವಂಥ ಪುಸ್ತಕವನ್ನು ಬರೆದವರು ವಿದ್ಯಾರಣ್ಯರು. ಇದನ್ನು ಸಂಸ್ಕೃತದಲ್ಲಿ ಬರೀತಾ ಹೋಗ್ತಾರೆ. ಸೊ ಅದರಿಂದ ಆಪ್ಷನ್ ಡಿ ಶಂಕರ ವಿಜಯ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಜಾಂಬವತಿ ಕಲ್ಯಾಣ ಎಂಬ ನಾಟಕವನ್ನು ಸಂಸ್ಕೃತ ಭಾಷೆಯಲ್ಲಿ ರಚಿಸಿದವರು ಯಾರು ಅಂತ ಕೇಳಿದರೆ, ಆಯ್ಕೆ ಎ ತೆನಾಲಿ ರಾಮಕೃಷ್ಣ, ಆಯ್ಕೆ ಬಿ ನಂದಿ ತಿಮ್ಮಣ್ಣ, ಆಯ್ಕೆ ಸಿ ಕೃಷ್ಣದೇವರಾಯ, ಆಯ್ಕೆ ಡಿ ಮೇಲಿನ ಯಾರೂ ಅಲ್ಲ. ಸೊ ಜಾಂಬವತಿ ಕಲ್ಯಾಣ ಎಂಬ ನಾಟಕವನ್ನು ಸಂಸ್ಕೃತ ಭಾಷೆಯಲ್ಲಿ ರಚಿಸಿದವರು ಶ್ರೀಕೃಷ್ಣ ದೇವರಾಯ. ಆದ್ದರಿಂದ ಆಯ್ಕೆ ಸಿ ಶ್ರೀಕೃಷ್ಣ ದೇವರಾಯ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ವಿಜಯನಗರದ ಅತ್ಯಂತ ಪ್ರಾಚೀನ ನಗರ ದೇವಾಲಯ ಯಾವುದು ಅಂತ ಕೇಳಿದರೆ, ಆಯ್ಕೆ ಎ ವಿಜಯ ವಿಠಲ ದೇವಾಲಯ, ಆಯ್ಕೆ ಬಿ ವಿರೂಪಾಕ್ಷ ದೇವಾಲಯ, ಆಯ್ಕೆ ಸಿ ಕಲ್ಲಿನ ರಥ, ಆಯ್ಕೆ ಡಿ ಶೃಂಗೇರಿ ವಿದ್ಯಾಶಂಕರ. ಸೊ ವಿಜಯನಗರ ಕಾಲದಲ್ಲಿ ಕಂಡುಬರುವಂತಹ 4 ದೇವಾಲಯಗಳು ಇವಾಗಿದ್ದು. ಸೊ ಅದರಲ್ಲಿ ಅತ್ಯಂತ ಪ್ರಾಚೀನವಾದ ದೇವಾಲಯ ಯಾವುದು ಅಂತಂದರೆ ಆಪ್ಷನ್ ಬಿ ಯಲ್ಲಿರುವಂತಹ ವಿರೂಪಾಕ್ಷ ದೇವಾಲಯ. ಆದ್ದರಿಂದ ಆಯ್ಕೆ ಬಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿಯಾಗಿ ಸಪ್ತ ಸ್ವರಗಳನ್ನು ಧ್ವನಿಸುವ ಕಂಬಗಳು, ವಿಶಾಲವಾದ ಕಳ್ಳನ ಮಂಟಪಗಳು, ಕಲ್ಲಿನಲ್ಲಿ ಕೆತ್ತಿದ ರಥ ಇವೆಲ್ಲವೂ ಸಹ ಹಂಪಿಯಲ್ಲಿರುವಂತಹ ವಿಜಯ ವಿಠಲ ದೇವಾಲಯದ ಕಲಾತ್ಮಕತೆಗೆ ಹೆಸರಾಗಿದ್ದಾವೆ. ಅಲ್ಲದೆ ಈ ಕಾಲದ ಮತ್ತೋರ್ವ ಅತಿ ಪ್ರಮುಖ ಕವಿ ಯಾರು ಅಂತಂದರೆ ಅವರು ಕುಮಾರವ್ಯಾಸರು. ಸೊ ಅವರ ಪ್ರಮುಖ ಕೃತಿ ಯಾವುದು ಎಂಬುದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ತಾ ಹೋಗಿ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಾನು ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣವೇ ಸಿಗುತ್ತೆ. ವೀಕ್ಷಕರೇ, ಇದಿಷ್ಟು ಭಾಗ 7ರ ಸಮಾಜ ವಿಜ್ಞಾನದ ವಿಜಯನಗರದ ಇತಿಹಾಸದ ಪ್ರಶ್ನೆಗಳಾಗಿದ್ದು, ಭಾಗ 8ರಲ್ಲಿ ಮತ್ತಷ್ಟು ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ಅಂತ ಹೇಳ್ತಾ, ವೀಕ್ಷಕರೇ ಇಂದಿನ ಮಾಹಿತಿಯು ನಿಮಗೆ ಉಪಯುಕ್ತ ಆಗಿದೆ ಅಂತ ತಿಳಿತಾ ಇಲ್ಲಿಗೆ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.